ನಮಸ್ತೆ, ನಾನು ರಕ್ಷಾ ಮಾತುಕುಟದಿಂದ. ಇವತ್ತು ನಾವು ಸೋಪ್, ಎಸ್ಪೆಷಲಿ ಕಿಡ್ಸ್ ಸೋಪ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಡೋನಟ್ ಶೇಪಿನ ಸೋಪ್ ಮಾಡಿದ್ದೇನೆ. ಇದಕ್ಕೆ ಹೇಗೆ ಮಾಡೋದು, ಏನೇನು ಸಾಮಾನು ಬೇಕು ಅಂತ ನೋಡೋಣ. ಇವಾಗ ನಾವು ಸೋಪ್ ಮಾಡೋದನ್ನು ನೋಡೋಣ. ಇದು ಸಿಲಿಕಾನ್ ಮೋಲ್ಡ್, ಇದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆ. ಸಿಲಿಕಾನ್ ಮೋಲ್ಡ್ ಆಗಿರೋದ್ರಿಂದ ಇದು ಡಿಮೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಇದು ವೇಯಿಂಗ್ ಸ್ಕೇಲ್ ನನ್ನ ಹತ್ರ 2-3 ಇದೆ. ಈ ವೇಯಿಂಗ್ ಸ್ಕೇಲ್ ಬಂದು ಹೈ ವೆಯ್ಟಿಗೆಲ್ಲ ನಾನು ಯೂಸ್ ಮಾಡ್ತೇನೆ. ನಾನು ಫಸ್ಟ್ ಎಲ್ಲ ಸ್ಯಾನಿಟೈಸ್ ಮಾಡ್ಕೊತಾ ಇದ್ದೀನಿ. ಕೈ ಮತ್ತು ಇದು ಪಾತ್ರೆ, ಏನೇನು ಸಾಮಾನು ಯೂಸ್ ಮಾಡ್ತೀರೋ ಎಲ್ಲನೂ ಸ್ಯಾನಿಟೈಸ್ ಮಾಡಬೇಕಾಗತ್ತೆ. ಮತ್ತು ಇದು ಸೋಪ್ ಬೇಸ್ ಅಂತ ಏನು ಕರಿತೀವಿ ಅದು. ನಾನು ಯೂಶ್ವಲಿ ಸೋಪ್ ಬೇಸ್ ಮಾಡ್ತೀನಿ, ಬಟ್ ಈ ನಡುವೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅದು ಪ್ರಾಸೆಸ್ ಜಾಸ್ತಿ. ನನಗೆ ಅಷ್ಟು ಟೈಮ್ ಕೊಡೋಕ್ಕಾಗ್ತಾ ಇಲ್ದಿರೋದ್ರಿಂದ ನಾನು ಸೋಪ್ ಬೇಸ್ ಪರ್ಚೇಸ್ ಮಾಡ್ತಾಯಿದ್ದೀನಿ. ಇದು ಪರ್ಚೇಸ್ ಮಾಡಿರೋ ಸೋಪ್ ಬೇಸ್ 300 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸೋಪ್ ಬೇಸ್ ಯಾವಾಗಲೂ ನೀವು ಡೈರೆಕ್ಟಾಗಿ ಮೆಲ್ಟ್ ಮಾಡೋಂಗಿಲ್ಲ. ಡಬಲ್ ಬಾಯ್ಲಿಂಗ್ ಮೆಥಡ್ ಏನು ಹೇಳ್ತೀವಿ, ಕೆಳಗಡೆ ನೀರಿಟ್ಟು ಒಳಗಡೆ ಪಾತ್ರೆ ಇಟ್ಟು ಆ ಮೆಥಡಲ್ಲೇ ಬಾಯ್ಲ್ ಮಾಡಬೇಕಾಗತ್ತೆ. ಇದು ನನ್ನ ಹೊಸ ವೇಯಿಂಗ್ ಮೆಷಿನ್. ಇದನ್ನು ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆ. ಲಿಂಕ್ ಎಲ್ಲ ಬೇಕಾದ್ರೆ ಕೊಟ್ಟಿರ್ತೀನಿ. ಇದನ್ನು ಕೂಡ ಎಲ್ಲ ಸ್ಯಾನಿಟೈಸ್ ಮಾಡಿ ನಾನು ಇವಾಗ ನಿಮಗೆ ಮುಂಚೆನೇ ಹೇಳ್ದಂಗೆ ಆಲಿವ್ ಆಯಿಲ್ ಬಳಸ್ತೀನಿ. ನೀವು ಆಲಿವ್ ಆಯಿಲ್ ಬದಲು ನೀವು ಕೋಕೋ ಬಟರ್ ಏನು ಸಿಗುತ್ತೆ ಅದು ಕೂಡ ಕಿಡ್ಸ್ ಸೋಪ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಅದೊಂದು ಆಪ್ಷನಲ್ ಆಗಿದೆ. ಮತ್ತು ನಾನು ರೋಸ್ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ರೋಸ್ ಇಷ್ಟ ಇಲ್ಲ ಅಂದರೆ ವೆನಿಲಾ ಮಾಡ್ಬೋದು. ಮೈಲ್ಡ್ ಇರೋದು ಮಾಡಿ, ತುಂಬ ಫ್ರಾಗ್ರೆನ್ಸ್ ಇರೋದು ಬೇಡ ಕಿಡ್ಸ್ ಅಂತಂದರೆ. ಇದೆರಡು ಪ್ರಾಸೆಸ್ ಏನಿದೆ, ಇದು ಸೋಪ್ ಪೌಡರ್ ಮೆಲ್ಟ್ ಆದಮೇಲೆ, ಸೋಪ್ ಬೇಸ್ ಏನಿದೆ ಅದನ್ನು ಮೆಲ್ಟ್ ಆದಮೇಲೆ ಯೂಸ್ ಮಾಡ್ತೀವಿ. ಇದು ನನ್ನ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮೆಲ್ಟ್ ಆಗ್ತಾ ಇರೋದು ಸೋಪ್ ಬೇಸ್. ಸೋಪ್ ಬೇಸ್ ಫುಲ್ ಮೆಲ್ಟ್ ಆದಮೇಲೆ ನಾವು ಇದು ಫಸ್ಟೇ ಮೆಷರ್ ಮಾಡಿರುವಂಥ ಎಸೆನ್ಷಿಯಲ್ ಆಯಿಲ್ ಮತ್ತು ಆಲಿವ್ ಆಯಿಲ್ ಜೊತೆ ಸ್ವಲ್ಪ ಕಲರ್ ಬಂದು ನಾನು ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಮೈಕಾನು ಯೂಸ್ ಮಾಡ್ಬೋದು. ಮೈಕಾ ಮತ್ತು ಫುಡ್ ಕಲರ್ ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡಿಬಿಡಿ. ಯಾಕಂದರೆ ಅದು ಸೋಪ್ ಸ್ವೆಟ್ ಆಗುತ್ತೆ ಮತ್ತು ನಿಮಗೆ ರ್ಯಾಷಸ್, ಇಚ್ಚಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೋಪ್ ಸ್ವೆಟ್ಟಿಂಗ್ ಏನಕ್ಕಾಗುತ್ತೆ ಅಂತಂದರೆ ಬೇಸಿಕಲಿ ಆಯಿಲ್ ಕ್ವಾಂಟಿಟಿ ಏನಾದರೂ ಆಗಿರ್ಬೋದು, ಗ್ಲಿಸರಿನ್ ಆಗಿರ್ಬೋದು, ಆಯಿಲ್ಸ್ ಆಗಿರ್ಬೋದು, ಏನಾದರೂ ಆಗಿರಲಿ, ಅದು ಜಾಸ್ತಿ ಆದಾಗ ಪ್ರಮಾಣ, ಸೋಪ್ ಬೇಸ್ಗಿಂತ ಪ್ರಮಾಣ ಜಾಸ್ತಿ ಆದಾಗ ಅದು ಚಿಕ್ಕ ಚಿಕ್ಕ ಡಾಟ್, ನೀವು ಓಪನ್ ಮಾಡಿಟ್ಟಾಗ ಚಿಕ್ಕ ಚಿಕ್ಕ ಡಾಟ್ ಮುಖಾಂತರ ಅದು ಸ್ವೆಟ್ ಆಗುತ್ತೆ. ನೀವು ಬೇಸಿಕಲಿ ಸೋಪ್ ಸ್ವೆಟ್ಟಿಂಗ್ ಅವಾಯ್ಡ್ ಮಾಡಬೇಕು ಅಂದರೆ ಮೆಷರ್ಮೆಂಟ್ ನೀಟಾಗಿ ಫಾಲೋ ಮಾಡಬೇಕಾಗತ್ತೆ. ಇದು ನಾನು ರಬ್ಬಿಂಗ್ ಆಲ್ಕೋಹಾಲ್ ಅಥವಾ ಐಸೋಪ್ರೊಪೈಲ್ ಆಲ್ಕೋಹಾಲ್ ಸ್ಪ್ರೇ ಮಾಡ್ತಾಯಿದ್ದೀನಿ. ಮೇಲೆ ಇರೋ ಬಬಲ್ಸ್ ಎಲ್ಲ ಅದು ಎಲಿಮಿನೇಟ್ ಆಗುತ್ತೆ. ನನ್ನ ಸೋಪ್ ಆ್ಯಕ್ಚುಲಿ ನೀವು ನೋಡಿದ್ರೆ ಒಂದು ಚೂರು ಆಯಿಲ್ ಕಂಟೆಂಟ್ ಆಚೆ ಬಂದಿದೆ. ನಾನು ಮಿಕ್ಸಿಂಗ್ ಸರಿಯಾಗಿ ಮಾಡಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಆಯಿಲ್ ಎಲ್ಲ ಫುಲ್ ಮಿಕ್ಸ್ ಆಗಿರುತ್ತೆ ಮತ್ತು ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನಂದೇನಾಗಿದೆ, ಫಸ್ಟ್ 2 ಸೋಪ್ಸಲ್ಲೇ ಜಾಸ್ತಿ ಆಯಿಲ್ ಬಂದಿದೆ. ನೀವು ಮೋಲ್ಡ್ ಕ್ಲೀನಿಂಗ್ ಕೂಡ ತುಂಬ ಇಂಪಾರ್ಟೆಂಟ್. ನೀವು ತೆಗೆದಿದ ತಕ್ಷಣ ಮೋಲ್ಡನ್ನ ಕ್ಲೀನ್ ಮಾಡಿ ನೆಕ್ಸ್ಟ್ ಯೂಸ್ಗೆ ಇಡೋದು ಇಂಪಾರ್ಟೆಂಟ್. ಮತ್ತು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇದು ನಾನು ಡಿಮೋಲ್ಡ್ ಮಾಡಿರೋ ಡೋನೆಟ್ ಸೋಪ್ಸ್. ಇದಕ್ಕೆ ಒಂಚೂರು ಮೇಲೆ ಡಿಸೈನ್ ಮಾಡಬೇಕು ಅಂತ ಇದು ನಾನು ಟರ್ಮರಿಕ್ ಅಲ್ಲ, ಯೆಲ್ಲೋ ಕಲರ್ ಎಸೆನ್ಸ್ ಏನಿದೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಟ್ ಇದು ಆ್ಯಕ್ಚುಲಿ ಒಂಚೂರು ಕೂಲ್ ಆದಮೇಲೆ ಹಾಕಬೇಕಿತ್ತು. ಅಂದರೆ ಒಂದು 10% 20% ಇದಾದಮೇಲೆ ಅದು ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನೀವು ಒಂದು ಸತಿ ಮಿಕ್ಸ್ ಮಾಡಿದ್ಮೇಲೆ ಒಂದು 2 to 3 ಮಿನಿಟ್ಸ್ ಸ್ವಲ್ಪ ತಿಕ್ಕನ್ನಾಗೋಕ್ಕೆ ಬಿಡಿ, ಆಮೇಲೆ ಹಾಕಿ. ಆವಾಗ ನೀಟಾಗಿ ಆ ಸೋಪ್ ಮೇಲೆ ಕೂರುತ್ತೆ. ಡೋನೆಟ್ ಸೋಪ್ ಬೇಸಿಕ್ಲಿ ನನಗೆ ಯೆಲ್ಲೋ ಕಲರಲ್ಲಿ ಬೇಕಾಗಿತ್ತು. ಮೈಕಾ ಕಲರ್ಸ್ ಮತ್ತು ಫುಡ್ ಕಲರ್ ಯಾವುದೇ ಆಗಲಿ ಇವಾಗ ನನ್ನ ಹತ್ರ ಸದ್ಯಕ್ಕೆ ಇರಲಿಲ್ಲ, ಎಲ್ಲ ಊರಲ್ಲಿದೆ. ಮೈಕಾ ಕಲರ್ಸ್ ಫುಲ್ ಸೆಟ್ಟೇ ಇದೆ. ಅದು ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ಬ್ಲೂ ಕಲರ್ ಫುಡ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಚೂರು ವೈಬ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ. ನೀವು ಅಕಸ್ಮಾತ್ ನೀವು ಸೇಲ್ ಮಾಡೋದಾದರೆ ಇದು ಮಿನಿಮಮ್ ಒಂದು 4 hours ಆದಮೇಲೆ ಮೋಲ್ಡಿಂದ ತೆಗೀರಿ. ಮತ್ತು ಯೂಸೇಜ್ ಬಂದು 8 hours ಆದಮೇಲೆ ಯೂಸ್ ಮಾಡಬೇಕು. ನೀವು ರ್ಯಾಪ್ ಎಲ್ಲ ಮಾಡ್ಬೋದು, ಬಟರ್ ಪೇಪರ್ ಯೂಸ್ ಮಾಡ್ಬೋದು, ಅಥವಾ ಶ್ರಿಂಕ್ ರ್ಯಾಪ್ಸ್ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು, ಅಥವಾ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಕ್ಕೆ ನೀವು ಬಟರ್ ಪೇಪರೇ ಬೆಸ್ಟ್ ಚಾಯ್ಸ್. ನೀವು ಸೋಪ್ ಬೇಸ್ ಯೂಸ್ ಮಾಡೋಂಗಿದ್ರೆ ಆರ್ಗ್ಯಾನಿಕ್ ಸೋಪ್ ಬೇಸ್ ಯೂಸ್ ಮಾಡಿ. ಯೂಶ್ವಲಿ ಅದು
ನೊರೆ ಕಮ್ಮಿ ಕೊಡುತ್ತೆ ನೀವು ಯೂಸ್ ಮಾಡಬೇಕಾದ್ರೆ, ಬಟ್ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸೊ ನನ್ನ ಡೋನೆಟ್ ಸೋಪ್ ಏನಿದೆ ಇವಾಗ ರೆಡಿ ಆಗಿದೆ. ಮಧ್ಯೆ ಎಲ್ಲ ಒಂಚೂರು ಸೋಪ್ ಲೀಕ್ ಆಗಿರುತ್ತೆ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ ನಾವು. ಸೊ ಇದು ಬೇಸಿಕ್ಲಿ ಕಿತ್ ಸೋಪ್ ಆಗಿರೋದ್ರಿಂದ ನಾನು ಫ್ರ್ಯಾಗ್ರೆನ್ಸ್ ಏನು ಯೂಸ್ ಮಾಡಿಲ್ಲ. ಅದು ನೀವು ಬೇಕಾದರೆ ನೀವು ಇಷ್ಟವಾಗಿರೋ ಲ್ಯಾವೆಂಡರ್ ಯಾವುದಾದ್ರೂ ಮಾಡ್ಬೋದು. ವೆನಿಲಾ ಅಥವಾ ಲ್ಯಾವೆಂಡರ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೇನೆ. ಸೊ ಇವಾಗ ಈ ಸೋಪ್ ಎಲ್ಲ ಕ್ಲೀನಾಗಿ ಸೈಡ್ಸು ಮತ್ತು ಆ ಕಡೆ ಈ ಕಡೆ ಎಲ್ಲ ಕ್ಲೀನ್ ಮಾಡಿ ಇವಾಗ ನಾವು ಇದನ್ನ ವ್ರ್ಯಾಪ್ ಮಾಡಿ ಇಟ್ಬಿಡೋಣ. ಇದು ಆಲ್ಮೋಸ್ಟ್ ನೀವು 2 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು. ಸೊ ಎಕ್ಸ್ಪೈರಿ ಡೇಟ್ ಅಂತಂದರೆ ಇದರದ್ದು 2 ಇಯರ್ಸ್ ಆಗಿರುತ್ತೆ. ಈ ಐಟಮ್ಸ್ ಏನೇನಿದೆ, ಮೋಲ್ಡ್ ಆಗಿರಲಿ, ಎಸೆನ್ಷಿಯಲ್ ಆಯಿಲ್ಸ್ ಆಗಿರಲಿ, ಸೋಪ್ ಬೇಸ್ ಆಗಿರಲಿ, ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡೋದನ್ನು ಮರಿಬೇಡಿ ಅಕಸ್ಮಾತ್ ನೀವು ಆರ್ಡರ್ ಮಾಡ್ಕೋಬೇಕು ಅಂತಂದರೆ. ಸೊ ಇದೇ ಥರ ಬೇರೆ ಬೇರೆ ವೀಡಿಯೋಸ್ ನಾನು ಮುಂದೆ ತರೋ ಐಡಿಯಾಸ್ ಇದೆ. ಸೊ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನನ್ನು ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.